ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವೀಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡ್ತಾ ಇದ್ದೀವಿ. ಓಕೆ, ಸ್ವಲ್ಪ ಕ್ರಿಪ್ಟೋಗ್ರಫಿ ಇದ್ದ ಪಾರ್ಟ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಓಕೆ, ಸೊ ಆ ರೀತಿಯಾದಂತಹ ಟೂಲ್ಸ್ಗಳನ್ನ ಯಾವ ರೀತಿ ರೆಡಿ ಮಾಡಬೇಕು. ಓಕೆ, ಪಾಸ್ವರ್ಡ್ ಕ್ರ್ಯಾಕಿಂಗ್ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ನ ವಹಿಸ್ಕೊಳ್ಳುತ್ತೆ ಎಥಿಕಲ್ ಹ್ಯಾಕಿಂಗ್ ಫೀಲ್ಡ್ನಲ್ಲಿ. ಓಕೆ, ಸೊ ಪಾಸ್ವರ್ಡ್ ಕ್ರ್ಯಾಕಿಂಗ್ ಬಗ್ಗೆ ನಿಮಗೆ ಸ್ವಲ್ಪನಾದರೂ ಐಡಿಯಾ ಇರಬೇಕು, ಯಾವ ರೀತಿ ಕ್ರ್ಯಾಕ್ ಆಗುತ್ತೆ ಪಾಸ್ವರ್ಡ್ ಅಂತ. ಓಕೆ, ಸೊ ಕ್ರಿಪ್ಟೋಗ್ರಫಿ ಪಾರ್ಟ್ನಲ್ಲಿ ಬರೋದಾದರೆ ಅಲ್ಲಿ ಎನ್ಕ್ರಿಪ್ಷನ್, ಡಿಕ್ರಿಪ್ಷನ್, ಆಮೇಲೆ ಹ್ಯಾಶಿಂಗ್ ಬರುತ್ತೆ. ಓಕೆ, ಸೊ ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಮಾಡೋದು ಅದು ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಏನು ಎತ್ತ ಅಂತ. ನೀವು ಅದ್ರ ಬಗ್ಗೆ ಸ್ಟಡಿ ಮಾಡಿದರೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಹ್ಯಾಶಿಂಗ್ನಲ್ಲಿ ಸ್ವಲ್ಪ ಡಿಫಿಕಲ್ಟಿ ಏನು ಬರುತ್ತಪ್ಪ ಅಂತಂದರೆ, ಇಲ್ಲಿ ಒಂದು ಸತಿ ಏನಾದರೂ ಸ್ಟ್ರಿಂಗ್ ಹ್ಯಾಶ್ನಲ್ಲಿ ಕನ್ವರ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಈ ಹ್ಯಾಶ್ನ ಮತ್ತೆ ನಾವು ವಾಪಸ್ ಪ್ಲೇನ್ ಟೆಕ್ಸ್ಟ್ನಲ್ಲಿ ತರೋದಕ್ಕಾಗಲ್ಲ. ಸೊ ಅಂತಹ ಟೈಮ್ನಲ್ಲಿ ನಾವು ಬ್ರೂಟ್ ಫೋರ್ಸ್ ಅಟ್ಯಾಕ್ಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ, ಅಥವಾ ಡಿಕ್ಷನರಿ ಅಟ್ಯಾಕ್ನ ಯೂಸ್ ಮಾಡಬೇಕಾಗುತ್ತೆ, ಅಥವಾ ರೈನ್ಬೋ ಟೇಬಲ್ ಅಟ್ಯಾಕ್ನ ಯೂಸ್ ಮಾಡಬೇಕಾಗುತ್ತೆ. ನಾವೇನಾದರೂ ಆ ಹ್ಯಾಶ್ನ ಕ್ರ್ಯಾಕ್ ಮಾಡ್ಬೋದಾಗಿತ್ತು ಅಂತಂದರೆ. ಓಕೆ, ಸೊ ಸಮ್ಟೈಮ್ಸ್ ಆಗೋದಿಲ್ಲ, ಪಾಸ್ವರ್ಡ್ ಏನಾದರೂ ತುಂಬ ಸ್ಟ್ರಾಂಗ್ ಇತ್ತು ಅಂತ ಇಟ್ಕೊಳ್ಳಿ, ಅಂತಹ ಟೈಮ್ನಲ್ಲಿ ನಮಗೆ ಕ್ರ್ಯಾಕ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಆ ಹ್ಯಾಶ್ನ ಬಟ್ ಏನಾದರೂ ವೀಕ್ ಪಾಸ್ವರ್ಡ್ ಇದ್ದರೆ ಚಾನ್ಸಸ್ ಇರುತ್ತೆ ನಾವು ಅದನ್ನು ಕ್ರ್ಯಾಕ್ ಮಾಡೋದಕ್ಕೆ. ಅಥವಾ ನಮಗೇನಾದ್ರೂ ಅಕಸ್ಮಾತ್ ನಾವೇನಾದರೂ ಒಂದು ಲಿಸ್ಟ್ ಇದೆ, ಪಾಸ್ವರ್ಡ್ ಲಿಸ್ಟ್, ಅದರಲ್ಲಿ ಯಾವುದಾದ್ರೂ ಒಂದು ಪಾಸ್ವರ್ಡ್ ಆಗಿದ್ದರೆ ಅಂತಹ ಟೈಮ್ನಲ್ಲಿ ಆ ಹ್ಯಾಶ್ನ ಕ್ರ್ಯಾಕ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಅಂತಹ ಟೈಮ್ನಲ್ಲಿ ನಾವು ಡಿಕ್ಷನರಿ ಅಟ್ಯಾಕ್ಸ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ, ರೈನ್ಬೋ ಟೇಬಲ್ ಅಟ್ಯಾಕ್ಸ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ಹೇಳ್ತೀನಿ, ಇವತ್ತಿನ ವೀಡಿಯೋದಲ್ಲಿ ನಾವೇನು ಟೂಲ್ನ ರೆಡಿ ಮಾಡ್ತಾ ಇದ್ವಿ, ಆ ಟೂಲ್ ಏನು ಮಾಡುತ್ತೆ ಅಂದರೆ ಒಂದು ಡಿಕ್ಷನರಿ ಅಟ್ಯಾಕ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಪರ್ಫಾರ್ಮ್ ಮಾಡಿಬಿಟ್ಟು ನಮ್ಮ ಹ್ಯಾಶ್ನ ಕ್ರ್ಯಾಕ್ ಮಾಡಿಬಿಟ್ಟು ಕೊಡುತ್ತೆ. ಸೊ ಆ ರೀತಿಯಾದಂತಹ ಟೂಲ್ನ ಯಾವ ರೀತಿ ರೆಡಿ ಮಾಡಬೇಕು, ಏನು ಎತ್ತ ಅಂತ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಇದು ಹ್ಯಾಶ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್. ಓಕೆ, ಸೊ ಹ್ಯಾಶ್ ಅಂದರೆ ಏನು ಗೊತ್ತಾ, ಒಂದು ಸೈಫರ್ ಟೆಕ್ಸ್ಟ್. ಓಕೆ, ಸೊ ಫಸ್ಟ್ ಏನಿರುತ್ತೆ, ಒಂದು ನಾರ್ಮಲ್ ವರ್ಡ್ ಇರುತ್ತೆ ಅಂತ ಇಟ್ಕೊಳ್ಳೋಣ, ಲೈಕ್ ವಾಸ್ ಇದು. ಓಕೆ, ಸೊ ಇದನ್ನ ನಾನು ಏನಾದರೂ ಒಂದು ಹ್ಯಾಶಿಂಗ್ ಅಲ್ಗೋರಿದಮ್ನ ಯೂಸ್ ಮಾಡ್ಕೊಂಬಿಟ್ಟು ಈ ಸ್ಟ್ರಿಂಗ್ನ ಏನು ಮಾಡ್ತೀನಿ, ಒಂದು ಬೇರೆ ಒಂದು ಸೈಫರ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಆ ಸೈಫರ್ ಟೆಕ್ಸ್ಟ್ಗೆ ನಾನು ಏನಂತ ಕರಿಬೋದು ಅಂದರೆ ಹ್ಯಾಶ್ ಅಂತ ಕರಿಬೋದು. ಓಕೆ, ಸೊ ಅದು ಪ್ಲೇನ್ ಟೆಕ್ಸ್ಟ್ ಆಗಿ ಇರಲ್ಲ, VAJEED. ಇದು ಎಷ್ಟು ವರ್ಡ್ಸ್ಗಳಿರ್ಬೋದು, ಎಷ್ಟು ಲೆಟರ್ಸ್ಗಳಿದಾವಪ್ಪ ಅಬ್ಬಬ್ಬ ಅಂದರೆ ಒಂದು 6 ಲೆಟರ್ಸ್ಗಳಿದ್ದಾವೆ, ರೈಟ್. ಸೊ ನಾನು ಇದನ್ನ ಸೈಫರ್ ಟೆಕ್ಸ್ಟ್ನಲ್ಲಿ ಕನ್ವರ್ಟ್ ಮಾಡಿದಾಗ ಅದು ಯಾವುದೇ ಯೂಸ್ ಮಾಡಿರಲಿ, MD5 ಯೂಸ್ ಮಾಡಿರಲಿ, SHA ಯೂಸ್ ಮಾಡಿರಲಿ, ಸೊ ಯಾವುದೇ ಒಂದು ಅಲ್ಗೋರಿದಮ್ನ ಯೂಸ್ ಮಾಡ್ಕೊಂಬಿಟ್ಟು ಯಾವಾಗ ನಾನು ಕನ್ವರ್ಟ್ ಮಾಡ್ತೀನೋ ಈ ಹ್ಯಾಶ್ನ, ಈ ಸ್ಟ್ರಿಂಗ್ನ, ಅಂತಹ ಟೈಮ್ನಲ್ಲಿ ಇದು ಸಮಥಿಂಗ್ ಅನ್ರೀಡೇಬಲ್ ಫಾರ್ಮೆಟ್ನಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಹ್ಯಾಶ್ನಲ್ಲಿ ಏನು ಕನ್ವರ್ಟ್ ಆಗಿರುತ್ತಲ್ಲ ಅದನ್ನು ಮತ್ತೆ ನಾವು ಪ್ಲೇನ್ ಟೆಕ್ಸ್ಟ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯಾದಂತಹ ಅಲ್ಗೋರಿದಮ್ಸ್ಗಳಿಲ್ಲ. ಓಕೆ, ಸೊ ಆ ಹ್ಯಾಶ್ನ ನಾವೇನಾದ್ರೂ ಕನ್ವರ್ಟ್ ಮಾಡಬೇಕಾಗಿದೆ ಅಂತಂದರೆ ಅಲ್ಲಿ ನಾವೇನು ಮಾಡಬೇಕು, ಒಂದು ಕ್ರ್ಯಾಕಿಂಗ್ನ ಯೂಸ್ ಮಾಡಬೇಕು, ಇಲ್ಲ ರೈನ್ಬೋ ಟೇಬಲ್ ಅಟ್ಯಾಕ್ನ ಯೂಸ್ ಮಾಡಬೇಕು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೇಳಿದ್ರು ಕೂಡ ಒಂದು ಪಾಸ್ವರ್ಡ್ ಕ್ರ್ಯಾಕಿಂಗ್ ಮೆಥಡ್. ಓಕೆ, ಸೊ ಕ್ರ್ಯಾಕಿಂಗ್ ಮೆಥಡ್. ಓಕೆ, ಸೊ ಇಲ್ಲಿ ಕನ್ವರ್ಷನ್ ಏನೂ ಆಗೋದಕ್ಕೆ ಚಾನ್ಸ್ ಇಲ್ಲ. ಬಟ್ ಎನ್ಕ್ರಿಪ್ಷನ್ ಡಿಕ್ರಿಪ್ಷನಲ್ಲಿ ನಾವು ಏನಾದರೂ ಮಾಡಬಹುದು, ಬಟ್ ಹ್ಯಾಶಿಂಗ್ನಲ್ಲಿ ಆ ರೀತಿ ಏನೂ ಇಲ್ಲ. ಓಕೆ, ಸೊ ಅದನ್ನು ಯಾವ ರೀತಿ ಕ್ರ್ಯಾಕ್ ಮಾಡ್ತೀವಿ ಅನ್ನೋದನ್ನ ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾವೇನು ಟೂಲ್ನ ರೆಡಿ ಮಾಡ್ಕೊಂಡಿದ್ದೀವಿ, ಆ ಟೂಲ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ. ಅದು ಆದಮೇಲೆ ಏನು ಮಾಡ್ಕೊಳ್ಳೋಣ, ಆ ಟೂಲ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು, ಯಾವ ರೀತಿ ಡೆವಲಪ್ ಮಾಡಬೇಕು ಪೈಥಾನ್ನ ಯೂಸ್ ಮಾಡ್ಕೊಂಬಿಟ್ಟು ಅಂತ ನೋಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು ಏನಿದೆ, ಪಾಸ್ವರ್ಡ್ ಕ್ರ್ಯಾಕರ್ ಫೋಲ್ಡರ್ನಲ್ಲಿ ಒಂದು main.py ಅಂತ ಒಂದು ಫೈಲ್ ಇದೆ. ಓಕೆ, ಸೊ ಈ py ಫೈಲ್ನ ನಾವು ಯೂಸ್ ಮಾಡ್ಕೊಂಡು ಪಾಸ್ವರ್ಡ್ನ ಕ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಾನು CMDನ ಓಪನ್ ಮಾಡ್ಕೊಳ್ತೀನಿ. CMDನ ಓಪನ್ ಮಾಡ್ಕೊಂಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ python main.py -help ಅಂತ ಕೊಡ್ತೀನಿ. ಓಕೆ, ಸೊ -h ಅಂತ ಕೊಡ್ತೀನಿ. ಓಕೆ, -h. ಓಕೆ, ಸೊ -h ಅಂತ ಕೊಟ್ಟಾಗ ನೋಡ್ಬೋದು ಇಲ್ಲಿ -h ಕೊಟ್ಟರೆ ಏನಾಗುತ್ತೆ, ಇದು ಇಟ್ ರಿಸೀವ್ಸ್ ದ ಹ್ಯಾಶ್ ಸ್ಟ್ರಿಂಗ್. ಇಲ್ಲಿ ಹ್ಯಾಶ್ ಸ್ಟ್ರಿಂಗ್ ಕೊಡಬೇಕು. -l ಕೊಟ್ಬಿಟ್ಟು ಏನು ಕೊಡಬೇಕು, ಇಲ್ಲಿ ಇಟ್ ವಿಲ್ ಟೇಕ್ ದ ಪಾತ್ ಆಫ್ ದ ಫೈಲ್ ಆಫ್ ದ ಪಾಸ್ವರ್ಡ್ ಸ್ಟೋರ್ಡ್ ಫೈಲ್ಸ್. ಓಕೆ, ಸೊ -a ಏನು ಮಾಡುತ್ತೆ, ನೇಮ್ ದ ಹ್ಯಾಶಿಂಗ್ ಟೈಪ್ಸ್, M5 ಫಾರ್ MD5. ಓಕೆ, ಸೊ SH ಫಾರ್ SHA1. ಓಕೆ, ಸೊ ಈ ರೀತಿ ಇದು ವರ್ಕ್ ಆಗ್ತದೆ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ಕೊಳ್ಳೋಣ, MD5ಗೆ ಒಂದು ವರ್ಡ್ನ ಕನ್ವರ್ಟ್ ಮಾಡ್ಕೊಳ್ಳೋಣ, MD5 ಕನ್ವರ್ಟರ್. ಓಕೆ, ಸೊ ಇಲ್ಲೇನು ಮಾಡ್ತೀನಿ ಅಂತಂದರೆ ನಾನು 1 2 3 ಕೊಟ್ಬಿಟ್ಟು ಜನ್ರೇಟ್ ಅಂತ ಕೊಡ್ತೀನಿ. ಇದು MD5ನಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಕೊಡ್ತೀನಿ ನನಗೆ MD5 ಹ್ಯಾಶ್. ಓಕೆ, ಸೊ ಇದನ್ನ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಬರೋಣ. ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ ನಾನು, ಇದನ್ನ ಫುಲ್ ಸ್ಕ್ರೀನ್ ಮಾಡ್ಕೋತೀನಿ ಸ್ವಲ್ಪ, ಅಂದರೆ ನಿಮಗೆ ಡೀಸೆಂಟ್ ಆಗಿ ಅನಿಸುತ್ತೆ. ಓಕೆ, ಸೊ ಇಲ್ಲೇನು ಮಾಡ್ತೀನಿ ಅಂದರೆ ನಮ್ಮ ಪೈಥಾನ್ ಅಂತ ಕೊಟ್ಬಿಟ್ಟು main.py, ಅದಾದಮೇಲೆ -h ಅಂತ ಕೊಟ್ಬಿಟ್ಟು ಇಲ್ಲಿ ಏನು ಸ್ಟ್ರಿಂಗ್ನ ಕಾಪಿ ಮಾಡ್ಕೊಂಡಿದ್ವಿ ಅದನ್ನ ಪೇಸ್ಟ್ ಮಾಡ್ತೀನಿ. ಇದು ಬಂದುಬಿಟ್ಟು ನಮ್ಮದು MD5 ಸ್ಟ್ರಿಂಗ್. ಓಕೆ, ಇದು ಏನಿದೆ ಇದನ್ನ ಕ್ರ್ಯಾಕ್ ಮಾಡಿದಾಗ ನಮ್ಗೆ ಏನು ಬರಬೇಕು, 1 2 3 ಬರಬೇಕು. ಓಕೆ, ಸೊ ಅದಾದಮೇಲೆ ನಾನು ಇಲ್ಲೊಂದು ಫೈಲ್ನ ಸ್ಟೋರ್ ಮಾಡಿಟ್ಟಿದ್ದೀನಿ, ನೋಡ್ಬೋದು ಇಲ್ಲಿ
ಓಕೆ pass.txt ಅಂತ, ಇದರಲ್ಲಿ 1 2 3 3 2 1 ಈ ರೀತಿ ಪಾಸ್ವರ್ಡ್ಸ್ಗಳಿದ್ದಾವೆ. ಓಕೆ, ಸೊ ಪಾಸ್ವರ್ಡ್ನ ಜನ್ರೇಟ್ ಮಾಡಿಟ್ಟಿದ್ದೀನಿ. ಯಾವ ರೀತಿ ಪಾಸ್ವರ್ಡ್ನ ಜನ್ರೇಟ್ ಮಾಡಬೇಕು ಹೇಳಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ. ಪೈಥಾನ್ ಫಾರ್ ಹ್ಯಾಕರ್ಸ್ ಅನ್ನೋ ಒಂದು ಟೂಲ್ ರೆಡಿ ಮಾಡ್ಕೊಂಡಿದ್ವಿ. ಅಲ್ಲಿ ಏನು ಮಾಡ್ತಾ ಇತ್ತು, ಅದು ವರ್ಡ್ ಜನ್ರೇಟ್ ಮಾಡ್ತಾ ಇದ್ದು. ಆ ಟೂಲ್ನ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ಬೋದು, ಈ ರೀತಿಯಾದಂತಹ ಟೂಲ್ ಪಾಸ್ವರ್ಡ್ಸ್ನ ಜನ್ರೇಟ್ ಮಾಡಿಸ್ಕೋಬಹುದು. ಓಕೆ, ಸೊ ಅದು ಗೊತ್ತಾಯ್ತಲ್ಲ ನಿಮಗೆ. ಆಲ್ ರೈಟ್, ಸೊ ಇವಾಗ ನಾನು ಇಲ್ಲೊಂದು ಜನ್ರೇಟ್ ಮಾಡಿಟ್ಟಿದ್ದೀನಿ pass.txt ಅಂತ. ಆಮೇಲೆ main.py ಇದೇನಿದೆ ನಮ್ಮ ಮೇನ್ ಫೈಲ್ ಆಗಿದೆ. ಓಕೆ, ಸೊ ಇಲ್ಲಿ ಹ್ಯಾಶ್ ಕೊಟ್ಟೆ. ಅದಾದಮೇಲೆ ನಾನು ಏನು ಕೊಡ್ತೀನಿ, -l ಕೊಟ್ಬಿಟ್ಟು ನನ್ನ ಫೈಲ್ ನೇಮ್ ಕೊಡ್ತೀನಿ. ನನ್ನ ಫೈಲ್ ನೇಮ್ ಏನಿದೆ, ಓಕೆ, ಈ ಫೈಲ್ ನೇಮ್ ಏನಿದೆ pass.txt ಅಂತ ಇದೆ, ರೈಟ್. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ pass.txt ಅಂತ ಕೊಡ್ತೀನಿ. ಸೊ ಅದಾದಮೇಲೆ -a ಅಂತ ಕೊಟ್ಬಿಟ್ಟು ನಾನು ಏನು ಮಾಡಿದೆ, MD5 ಹ್ಯಾಶ್ನ ಕ್ರ್ಯಾಕ್ ಮಾಡಬೇಕಾಗಿದೆ, ರೈಟ್. ಸೊ M5 ಅಂತ ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಏನು ಬರ್ತಾ ಇದೆ, ಗಿವನ್ ಹ್ಯಾಶ್ ಸ್ಟ್ರಿಂಗ್. ಓಕೆ, ಸೊ ಹ್ಯಾಶ್ ಸ್ಟ್ರಿಂಗ್ ಇದನ್ನು ಕೊಟ್ಟಿದ್ವಿ. ಸೊ ಆ್ಯಂಡ್ ಇಟ್ಸ್ ಕ್ರ್ಯಾಕ್ಡ್ ವರ್ಡ್ ಈಸ್ 1 2 3. ಓಕೆ, ಸೊ 1 2 3 ನಾ ಹ್ಯಾಶ್ನಲ್ಲಿ ಕನ್ವರ್ಟ್ ಮಾಡಿದಾಗ ಇದಾಗುತ್ತೆ. ದಟ್ ಮೀನ್ಸ್ ನಾವು ಇಲ್ಲಿ ಕ್ರ್ಯಾಕ್ ಮಾಡ್ತಾ ಇದ್ದೀವಿ ಪಾಸ್ವರ್ಡ್ನ. ಇದು ಯಾವ ರೀತಿ ವರ್ಕ್ ಆಗ್ತದೆ ಟೂಲ್ ಅಂದರೆ, ಇದು ಡಿಕ್ಷನರಿ ಅಟ್ಯಾಕ್ ಮೆಥಡ್ನಲ್ಲಿ ವರ್ಕ್ ಆಗ್ತದೆ. ಯಾವ ರೀತಿ ವರ್ಕ್ ಆಗ್ತದೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ನಿಮಗೆ. ಸೊ ಈ ಟೂಲ್ನ ಯೂಸ್ ಮಾಡೋದು ಯಾವ ರೀತಿ ಅಂತ ಗೊತ್ತಾಯ್ತಲ್ಲ. ಸಿಂಪಲ್ ಟೂಲ್ಸ್ಗಳಿದ್ದಾವೆ. ಇವಾಗ ಸ್ಟಾರ್ಟಿಂಗಲ್ಲಿ ಸಿಂಪಲ್ ಟೂಲ್ಸ್ಗಳನ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರುತ್ತೆ ಲೈಕ್ ಕ್ಯಾಮ್ರಾ ಹ್ಯಾಕಿಂಗ್ ಟೂಲ್ಸ್ಗಳಾಗಿರ್ಬೋದು, ಆದಮೇಲೆ ಸಿಸ್ಟಮ್ ಹ್ಯಾಕಿಂಗ್ ಟೂಲ್ಸ್ಗಳಾಗಿರ್ಬೋದು, ಅವು ಕೂಡ ಬರ್ತವೆ. ಸ್ವಲ್ಪ ವೆಯ್ಟ್ ಮಾಡಿ. ಬೇಸಿಕ್ಸಿಂದ ಸ್ವಲ್ಪ ಫುಡ್ನ ಕನ್ಸ್ಯೂಮ್ ಮಾಡ್ಕೊಳ್ತಾವೆ. ಎಟ್ ಎ ಟೈಮ್ ಅಷ್ಟು ತಗೊಳ್ಳೋದು ಬೇಡ, ರೈಟ್. ಸೊ ಇದು ಪಾಸ್ವರ್ಡ್ನ ಯಾವ ರೀತಿ ಕ್ರ್ಯಾಕ್ ಮಾಡುತ್ತೆ ಇದು ಟೂಲ್ ಅಂತ ನೋಡ್ಕೊಳ್ಳೋಣ ಇವಾಗ. ಓಕೆ, ಸೊ ಏನು ಮಾಡ್ತೀನಿ, ಇವಾಗ ನಾನು ನನ್ನ ಫೈಲ್ನ ಪೈಥಾನ್ನಲ್ಲಿ ಓಪನ್ ಮಾಡ್ಕೊಳ್ತೀನಿ. ಓಕೆ, ನೋಡಿ ನಾ ಇಲ್ಲಿ ಆರ್ಗ್ ಪಾಸ್ ಏನಿದೆ ಪಾರ್ಟ್ ಅದನ್ನ ಎಕ್ಸ್ಪ್ಲೇನ್ ಮಾಡಲ್ಲ. ಓಕೆ, ಸೊ ಆರ್ಗ್ ಪಾಸ್ನ ನಾನು ಆಲ್ರೆಡಿ ನಿಮಗೆ ಏನು ಮಾಡ್ತೀನಿ, ಕೋಡ್ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿಂದ ನೀವು ಕೋಡ್ನ ತೊಗೋಬೋದು. ಓಕೆ, ಸೊ ಆರ್ಗ್ ಪಾಸ್ದು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಕ್ಕೆ ಆಗಲ್ಲ. ತುಂಬ ಸಿಂಪಲ್ ಪಾರ್ಟ್ ಇದು ಆರ್ಗ್ ಪಾಸ್. ಓಕೆ, ಸೊ ಅದಕ್ಕೋಸ್ಕರ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇದು ಮೇನ್ ಏನು ವರ್ಕ್ ಮಾಡ್ತಾ ಇದೆ ನಮ್ಮ ಟೂಲ್ ಅದನ್ನು ಅಷ್ಟೇ ನೋಡ್ಕೊಳ್ತಾ ಹೋಗೋಣ. ಲೈಕ್ ಇದು ಏನು ಮಾಡ್ತಾ ಇದೆ, MD5 ಹ್ಯಾಶ್ನ ಕ್ರ್ಯಾಕ್ ಮಾಡ್ತಾ ಇದೆ. ಸೊ ಯಾವ ರೀತಿ ಜನ್ರೇಟ್ ಮಾಡಬೇಕು, ಯಾವ ರೀತಿ ವರ್ಕ್ ಆಗುತ್ತೆ, ಆ ಫಂಕ್ಷನ್ ಏನು ಅಂತ ನೋಡ್ಕೊಳ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ, ನಾನು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದು ಫೈಲ್ ಬಂದುಬಿಟ್ಟು demo.py. ಓಕೆ, demo.py ಅಂತ ಒಂದು ಫೈಲ್ನ ರೆಡಿ ಮಾಡ್ಕೊಂಡ್ವಿ. ಇಲ್ಲೇನು ಮಾಡ್ತೀನಿ, ನಾನು ಇಂಪೋರ್ಟ್ ಮಾಡ್ಕೊಳ್ತೀನಿ ಹ್ಯಾಶ್ ಲಿಬ್ನ. ಓಕೆ, ಸೊ ಹ್ಯಾಶ್ ಲಿಬ್ನ ಇಂಪೋರ್ಟ್ ಮಾಡ್ಕೊಂಡೆ. ಇಲ್ಲೊಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಳೋಣ, def MD5 CRACK ಕ್ರ್ಯಾಕ್ ಅಂತ. ಸೊ ಇದೇನು ತೊಗೊಳುತ್ತೆ ಅಂದರೆ ಬೇಸಿಕಲಿ ಒಂದು ಹ್ಯಾಶ್ ತೊಗೊಳುತ್ತೆ. ಓಕೆ, SH ಹ್ಯಾಶ್ ತೊಗೊಳುತ್ತೆ, ಅದ್ರ ಜೊತೆಗೆ ಫೈಲ್ ನೇಮ್ ತೊಗೊಳುತ್ತೆ. ಓಕೆ, ಸೊ ಫೈಲ್ ನೇಮ್ ಎದ್ರದ್ದಪ್ಪ ಅಂತಂದರೆ ಅದೇನು ಪಾಸ್ವರ್ಡ್ಸ್ಗಳನ್ನ ಸ್ಟೋರ್ ಮಾಡಿಟ್ಟಿರ್ತೀವಲ್ಲ, ಸೊ ಆ ಫೈಲ್ ನೇಮ್ನ ತೊಗೊಳುತ್ತೆ. ಓಕೆ, ಸೊ ಅದಾದಮೇಲೆ ಹ್ಯಾಶ್ ತೊಗೊಂಡಿದೆ, ಫೈಲ್ ನೇಮ್ ತೊಗೊಂಡಿದೆ. ಇಲ್ಲಿ ನಾನು ಏನು ಮಾಡಬೇಕು, ಇವಾಗ ಪ್ರೆಸೆಂಟ್ಲಿ ಫೈಲ್ ನೇಮಿಂದ ಒಂದೊಂದೇ ವರ್ಡ್ಸ್ಗಳನ್ನ ರೀಡ್ ಮಾಡ್ತಾ ಹೋಗಬೇಕು. ಓಕೆ, ಸೊ ನಾನು ಏನು ಮಾಡ್ತೀನಿ, ಫೈಲ್ ಓಪನ್ ಏನು ಮಾಡ್ಕೊಳ್ಳೋಣ, ಫೈಲ್ ನೇಮ್. ಓಕೆ, ಸೊ ಯಾವ ಮೆಥಡ್ನಲ್ಲಿ ಓಪನ್ ಮಾಡೋದಿದೆ, ರೀಡ್ನಲ್ಲಿ. ಓಕೆ, ಸೊ ರೀಡ್ನಲ್ಲಿ ನಾನು ಓಪನ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇಲ್ಲೊಂದು ಏನು ಮಾಡ್ತೀನಿ, pass1 ಅಂತ ಕೊಡ್ತೀನಿ. pass1 = ಏನಂತ ಇದೆ ಇಲ್ಲಿ, ಫೈಲ್ ಡಾಟ್ ರೀಡ್ ಲೈನ್ಸ್. ಓಕೆ, ಸೊ ಇದೇನು ಮಾಡುತ್ತೆ, ಅಷ್ಟು ರೀಡ್ ಮಾಡಿಬಿಟ್ಟು ಒಂದು ಲಿಸ್ಟಾಗಿ ಕನ್ವರ್ಟ್ ಮಾಡಿರುತ್ತೆ, ಇದರಲ್ಲಿ ಸ್ಟೋರ್ ಮಾಡಿಟ್ಟಿರುತ್ತೆ. ಓಕೆ, ಸೊ ಅದಾದಮೇಲೆ ಫಾರ್ ಐ ಇನ್ pass1. ಓಕೆ, ಸೊ pass1ನಲ್ಲಿ ಐ. ಓಕೆ, ಐನ ನಾನು ಏನು ಮಾಡ್ತೀನಿ, I = ಸ್ಟ್ರಿಪ್ ಅಂತ ಕೊಟ್ಬಿಟ್ಟು \n ಇರುತ್ತೆ ಅದರಲ್ಲಿ. ಸೊ ಆ \n ಸ್ಟ್ರಿಪ್ ಮಾಡ್ಕೊಂಬಿಡೋಣ. ಓಕೆ, ಸೊ ಇವಾಗ ಏನಾಯಿತು, ಕಾಮನ್ ಫಾರ್ಮೆಟ್ನಲ್ಲಿ ಬಂದಿದೆ. ಓಕೆ, ಸೊ ಇವಾಗ ಏನು ಮಾಡ್ತೀನಿ, hsh #hashlib.md5 ಅಂತ ಕೊಟ್ಬಿಟ್ಟು ಐನ MD5ನಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ ಕನ್ವರ್ಟ್ ಮಾಡ್ಕೊಂಡು ಆದಮೇಲೆ ಇಫ್ hs == ಹ್ಯಾಶ್ ಆಗಿತ್ತು ಅಂತಂದರೆ ಅಂತಹ ಟೈಮ್ನಲ್ಲಿ ನಂಗೆ ಏನು ಪ್ರಿಂಟ್ ಆಗಬೇಕು, ಕ್ರ್ಯಾಕ್ಡ್ ವರ್ಡ್ CRAC ಪ್ರಿಂಟ್. ಓಕೆ, ಸೊ PRINT ಪ್ರಿಂಟ್ CRACK ಕ್ರ್ಯಾಕ್ಡ್ ವರ್ಡ್ ಈಸ್ ಅಂತ ಕೊಟ್ಬಿಟ್ಟು ಇಲ್ಲೇನು ಪ್ರಿಂಟ್ ಆಗಬೇಕು ನನಗೆ, ಬೇಸಿಕಲಿ ಐ ಪ್ರಿಂಟ್ ಆಗಬೇಕು. ಓಕೆ, ಸೊ ಐ. ಅದಾದಮೇಲೆ ಏನು ಪ್ರಿಂಟ್ ಆಗಬೇಕು, ಪ್ರಿಂಟ್ ಪ್ರೊವೈಡೆಡ್ ಸ್ಟ್ರಿಂಗ್ ಪ್ರೊವೈಡೆಡ್ ಹ್ಯಾಶ್ ಹ್ಯಾಶ್ ಈಸ್ ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ಹ್ಯಾಶ್ನ ಪ್ರಿಂಟ್ ಮಾಡಿಸ್ತೀನಿ. ಓಕೆ, ಸೊ ದ್ಯಾಟ್ಸ್ ಇಟ್. ಇಷ್ಟು ವರ್ಕ್ ಆಗಬೇಕಿದು. ಅದಾದಮೇಲೆ ಇದು ಕ್ರ್ಯಾಕ್ ಆದ ತಕ್ಷಣ ಏನು ಮಾಡಬೇಕು, ಬ್ರೇಕ್ ಮಾಡಿಬಿಟ್ಟು ಹೊರಗಡೆ ಬಂದರೆ ಸಾಕು ನಮಗೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಬ್ರೇಕ್ ಕೊಟ್ಬಿಡ್ತೀನಿ.
ಓಕೆ. ಸೊ ಬ್ರೇಕ್ ಕೊಟ್ಬಿಟ್ಟು ಹೊರಗಡೆ ಬರ್ತೀನಿ. ಇಲ್ಲಿ ಮೇನ್ ಫಂಕ್ಷನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೇನ್ ಫಂಕ್ಷನ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಏನು ಮಾಡ್ತೀನಿ ಇಲ್ಲಿ ಅಂದರೆ MD4 ಕ್ರ್ಯಾಕ್ ಅಂತ ಇದೆಯೋ, ಸಾರಿ ಫಾರ್ ದ್ಯಾಟ್. ಓಕೆ, ನಾವು ಹ್ಯಾಶ್ನ ಕಾಪಿ ಮಾಡ್ಕೊಂಡಿದ್ದೀವಿ ರೈಟ್. ಸೊ ಇದು ನಮ್ಮದು ಹ್ಯಾಶ್ ಆಗಿತ್ತು. ಇದನ್ನ ಏನು ಮಾಡ್ತೀನಿ ನಾನು ಕಾಪಿ ಮಾಡ್ಕೊಳ್ತೀನಿ ಇವಾಗ ಮತ್ತೊಂದು ಸತಿ. ಓಕೆ, ಇಲ್ಲಿ ಬರೋಣ. ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ, ಡಬಲ್ ಕೋಟ್ನಲ್ಲಿ ಹ್ಯಾಶ್ನ ಪ್ರೊವೈಡ್ ಮಾಡ್ತೀನಿ. ಅದು ಆದಮೇಲೆ ಇಲ್ಲಿ ಫೈಲ್ ನೇಮ್ನ ಪ್ರೊವೈಡ್ ಮಾಡಬೇಕಾಗಿದೆ. ಸೊ ಫೈಲ್ ನೇಮ್ನ ಏನಂತ ಕೊಡ್ತೀನಿ, pass.txt. ಓಕೆ, ಇಷ್ಟು ಕೊಟ್ಬಿಟ್ಟು ನಾನು ಇದನ್ನ ರನ್ ಮಾಡಿದ್ರೆ ಸಮಥಿಂಗ್ ವೆಂಟ್ ರಾಂಗ್. ಓಕೆ, ಆಬ್ಜೆಕ್ಟ್ನ ನಾವೇನು ಮಾಡಬೇಕಾಗುತ್ತೆ ಅಂದರೆ ಎನ್ಕೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ನಾನು ಏನು ಮಾಡಬೇಕು, HS I.encode. ಓಕೆ, ಸೊ ಅದಾದಮೇಲೆ ಇದನ್ನ ರನ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲೊಂದು ಏನು ಮಿಸ್ ಮಾಡಿದೆ ಅಂದರೆ HS.hexa digits ಮಾಡಬೇಕಿನ್ನ ಮಾಡಿಬಿಟ್ಟು ಅದಾದಮೇಲೆ ನಾನು ಇದನ್ನ ರನ್ ಕೊಟ್ಟರೆ ಓಕೆ, ಇಲ್ಲಿ ನೋಡ್ಬೋದು ಕ್ರ್ಯಾಕ್ಡ್ ವರ್ಡ್ ಈಸ್ 1 2 3. ಓಕೆ, ಆ್ಯಂಡ್ ಪ್ರೊವೈಡೆಡ್ ಹ್ಯಾಶ್ ಈಸ್ ಇದು. ಸೊ ನಮ್ಮದು ಹ್ಯಾಶ್ ಏನು ಕೊಟ್ಟಿದ್ವಿ ಅದನ್ನ ಅದು ಕ್ರ್ಯಾಕ್ ಮಾಡಿ ಕೊಡ್ತಾ ಇದೆ. ಇದೇ ರೀತಿ ನಾವು ಸೇಮ್ ಟು ಸೇಮ್ ಏನು ಮಾಡ್ಬೋದು, ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ MD4 ಬದಲಿ SHA ಅಂತ ಕೊಟ್ಬಿಟ್ಟು ಅದಾದಮೇಲೆ ಇಲ್ಲಿ ಹ್ಯಾಶ್ಲಿಬ್ MD5 ಅಂತ ಇದೆ ರೈಟ್. ಸೊ ಇಲ್ಲಿ MD5 ಬದಲಾಗಿ ನಾನು ಏನು ಮಾಡ್ತೀನಿ, SHA1 ಮಾಡ್ಕೊಳ್ಳೋಣ. ಓಕೆ, SHA1 ಮಾಡ್ಕೊಂಬಿಟ್ಟು ಇಷ್ಟು ಕೊಟ್ಬಿಟ್ಟು ಇದನ್ನ ಸೇವ್ ಮಾಡ್ಕೊಳ್ಳೋಣ. ಇವಾಗ ನಾನು ಮತ್ತೆ ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಸೊ ಇಲ್ಲಿ ನೋಡಿ SHA1 ಪಾಸ್ವರ್ಡ್ ಕೂಡ ಇದೆ, ಇದು ಹ್ಯಾಶ್ ಕೂಡ ಇದೆ. ಸೊ ಇದನ್ನ ಏನು ಮಾಡ್ಕೊಳ್ತೀನಿ, ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಬರೋಣ. ಬಂದುಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಅದನ್ನ ಕಾಲ್ ಮಾಡಿ ಆದಮೇಲೆ SHA ಕ್ರ್ಯಾಕ್ ಒಳಗಡೆ ಏನು ಮಾಡ್ತೀನಿ ಅಂದರೆ ಫಸ್ಟ್ ಹ್ಯಾಶ್ನ ಕೊಡೋಣ. ಸೊ ಹ್ಯಾಶ್ನ ಕೊಟ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ, PASS pass.txt ಅಂತ ಕೊಟ್ಬಿಟ್ಟು ಇದನ್ನ ರನ್ ಮಾಡಿದ್ರೆ ನೋಡ್ಬೋದು SHA ಕೂಡ ಇದು ಏನು ಮಾಡ್ತಾಯಿದೆ, ಕ್ರ್ಯಾಕ್ ಮಾಡಿ ಕೊಡ್ತಾ ಇದೆ. ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಟೂಲ್ಸ್ಗಳನ್ನ ರೆಡಿ ಮಾಡ್ತಾ ಹೋಗ್ಬೋದು. ಇನ್ಮೇಲೆ ಇದನ್ನೇನು ಡೆಕೋರೇಟ್ ಮಾಡೋದಿದೆ ಕೆಲಸ. ಆಮೇಲೆ ಇನ್ನೂ ಎಕ್ಸ್ಟ್ರಾ ಹ್ಯಾಶಸ್ಗಳಿದ್ದಾವೆ. ಸೊ ಆ ಹ್ಯಾಶಸ್ಗಳನ್ನ ಹಾಕೋದಾಗಿರಲಿ ಅಥವಾ ಇದಕ್ಕೆ ಡೆಕೋರೇಷನ್ ಆ್ಯಡ್ ಮಾಡೋದಾಗಿರಲಿ ಅಥವಾ ಪಾಸ್ನ ಯೂಸ್ ಮಾಡೋದಾಗಿರಲಿ, ಸೊ ಅಂತಹ ಕೆಲಸನೆಲ್ಲ ನೀವೇ ಮಾಡಬೇಕಾಗತ್ತೆ. ಓಕೆ, ಸೊ ಏನಕ್ಕೆ ಅಂತಂದರೆ ತುಂಬ ಸ್ಮಾಲ್ ಇಡ್ತಾ ಇದ್ದೀನಿ ವೀಡಿಯೋಸ್ಗಳನ್ನ, ಅದರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಲೆಂತಿ ಆಗೋದಕ್ಕೆ ಬಿಡೋಕ್ಕಾಗಲ್ಲ. ಓಕೆ, ಸೊ ಆಮೇಲೆ ಇದೇನು ಮೇನ್ ಅದು ಕೋಡ್ ಇರುತ್ತೋ ಆ ಕೋಡ್ನ ಏನು ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಯಾರಿಗೆ ಬೇಕೋ ಅವ್ರು ಏನು ಮಾಡ್ಬೋದು, ಅಸೆಸ್ ಮಾಡ್ಕೋಬೋದು. ಅದನ್ನ ಮಾಡಿಫೈ ಮಾಡಿಬಿಟ್ಟು ನಿಮ್ಮದೇ ಆದಂತಹ ಒಂದು ಕೋಡಾಗಿ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ಅಲ್ಲಿವರೆಗೂ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲ್ತಾರೆ. ಜೈ ಹಿಂದ್, ವಂದೇ ಮಾತರಂ.